ಮೇಡಮ್ ತಮ್ಮ ಹೆಸರು ಮತ್ತು ಡೆಸ್ಟಿನೇಷನ್ ಹೇಳ್ರಿ. ನನ್ನ ಹೆಸರು ಚೈತ್ರ ಅಂತ, AHO ಅಗ್ರಿಬೊಮ್ಮನಹಳ್ಳಿ ಹೋಬಳಿ, ಬೊಮ್ಮನಹಳ್ಳಿ ತಾಲೂಕು. ಓಕೆ ಮೇಡಮ್, ಈ ಈರುಳ್ಳಿ ಘಟಕದ ಬಗ್ಗೆ ಮಾಹಿತಿ ಕೊಡಿ ಮೇಡಮ್. ಅಂದರೆ ನಿರ್ಮಾಣ ಯಾವ ರೀತಿ ಇರಬೇಕು, ಅಂದರೆ ಸ್ವಂತ ಜಾಗದಲ್ಲಿ ನಡೆಯುತ್ತೋ ಅಥವಾ ಲೀಸ್ ಜಾಗದಲ್ಲಿ ಇದ್ದರೆ ನಡೆಯುತ್ತೋ? ಇಲ್ಲ ಅಣ್ಣ, ಸ್ವಂತ ಭೂಮಿ ಇರಬೇಕು ಮತ್ತು ಅದು ಹೊಲದಲ್ಲೇ ನಿರ್ಮಾಣ ಆಗಬೇಕು. ಈರುಳ್ಳಿ ಬೆಳೆ ರೈತರಿಗೆ ಈರುಳ್ಳಿನ ಶೇಖರಣೆ ಮಾಡಿ ರೇಟ್ ಬಂದಾಗ ಅದು ಮಾರಾಟ ಮಾಡಲಿ ಅನ್ನೋ ಕಾರಣಕ್ಕೆ ಅದು ಕಡಿಮೆ ವೆಚ್ಚದ ಈರುಳ್ಳಿ ಶೇಖರಣಾ ಘಟಕ ಅಂತೇಳಿ ಇಲಾಖೆ ಕಡೆಯಿಂದ ಮಾಡಿದ್ದಾರೆ. ಅದಕ್ಕೇನು ಅರ್ಜಿ ಹಾಕಬೇಕು ಅಥವಾ ಯಾವ ಥರ ಮೇಡಮ್? ಅರ್ಜಿ ಹಾಕ್ಬೇಕಣ್ಣ. ಈ ತೋಟಗಾರಿಕೆ ಇಲಾಖೆ ನಿಮ್ಮ ಹೋಬಳಿ ಯಾವ ತಾಲೂಕಿಗೆ ಬರುತ್ತೋ ಅಲ್ಲಿ ಆಫೀಸ್ಗೆ ಹೋಗಿ ಅಥವಾ ಹೋಬಳಿ ಆಫೀಸರ್ ಹತ್ರ ನೀವು ಪಾಣಿ, ಆಧಾರ್ ಕಾರ್ಡು, ಪಾಸ್ಬುಕ್ ಜೆರಾಕ್ಸ್ನ ಅಥವಾ ಕೆಟಗರಿ ಇದ್ರೆ SC/ST ಇದ್ರೆ ಕ್ಯಾಸ್ಟ್ ಇನ್ಕಮ್ ತಗೊಂಡೋಗಿ ಒಂದು ಅರ್ಜಿ ಕೊಟ್ಟು ಬರಬೇಕು. ಏನು ಸಹಾಯಧನ ಏನು ಬರುತ್ತೆ ಮೇಡಮ್? ಅಣ್ಣ, ಅದು 1 ಲಕ್ಷ ಸಬ್ಸಿಡಿ ಬರುತ್ತೆ, 2 ಲಕ್ಷ ಘಟಕ ವೆಚ್ಚ ಅಂದ್ರೆ ನಿಮ್ಮ ಕಡೆಯಿಂದ 50% ಸಬ್ಸಿಡಿ ಅಂತ ಹೇಳಿ 1 ಲಕ್ಷ ಸಹಾಯಧನ ಇಲಾಖೆ ಕಡೆಯಿಂದ ಕೊಡ್ತಾರೆ. ಈ SC/STಗೆ ಮತ್ತೆ ಏನಾದ್ರು ಸಪ್ರೇಟ್ ಇರುತ್ತಾ? ಇಲ್ಲ, SC/ST ಜನರಲ್ ಎಲ್ಲರಿಗೂ ಕೂಡ 1 ಲಕ್ಷ ಸಹಾಯಧನ. 1 ಲಕ್ಷ, ಮಿಕ್ಕಿದ್ದೆಲ್ಲ ರೈತರು ಹಾಕೋಬೇಕು. ಅದು 2 ಲಕ್ಷ ಅಪ್ರಾಕ್ಸಿಮೇಟ್ ನಮ್ಮ ಇಲಾಖೆ ಕಡೆಯಿಂದ ಮಾಡ್ರೆ ಎಸ್ಟಿಮೇಟ್ ಪ್ರಕಾರ 2 ಲಕ್ಷ ಆಗುತ್ತೆ ಘಟಕ ವೆಚ್ಚ. ಸಬ್ಸಿಡಿ ಅಂದ್ರೆ ಇದು NRS ಸ್ಕೀಮ್ ಅಲ್ಲಿ ಮಾಡಿಸುವಂತದ್ದು ಹೇಗೆ? ಇಲ್ಲ ಅಣ್ಣ, ಅದು ನ್ಯಾಷನಲ್ ಹಾರ್ಟಿಕಲ್ಚರ್ ಮಿಷನ್ ಅಂತ ಹೇಳಿ NHM ಸ್ಕೀಮ್ ಇದೆ, ರಾಷ್ಟ್ರೀಯ ತೋಟಗಾರಿಕೆ. ರಾಷ್ಟ್ರೀಯ ತೋಟಗಾರಿಕೆ ಮಿಷನ್, ಅದರ ಅಂಡರ್ ಕೊಡ್ತಾರೆ. ಎಷ್ಟು ಟನ್ನು ಅಥವಾ ಎಷ್ಟು ಕ್ವಿಂಟಲ್ ಇಡುತ್ತೆ ಮೇಡಮ್ ತಮ್ಮ ಲೆಕ್ಕಾಚಾರದ ಪ್ರಕಾರ? ಆ ಒಂದು ಈರುಳ್ಳಿ ಶೇಖರಣಾ ಘಟಕದಲ್ಲಿ ಎಷ್ಟು ಕ್ವಿಂಟಲ್ ಹಿಡಿಬಹುದು? ಅದು 25 ಮೆಟ್ರಿಕ್ ಟನ್ದು ಎಸ್ಟಿಮೇಟ್ ಮಾಡಿದ್ದಾರೆ. ಅದು ಸ್ಟೋರೇಜ್ ಆಗುತ್ತೆ, 25 ಮೆಟ್ರಿಕ್ ಟನ್ ಸ್ಟೋರ್ ಮಾಡ್ಬೋದು. ಅಂದರೆ ಎಷ್ಟು ದಿನದವರೆಗೆ ಇಟ್ಕೋಬಹುದು? ಅದು ಬರುತ್ತೆ ಅಣ್ಣ, 1 ಮಂತ್ 2 ಮಂತ್ಸ್ ವರೆಗೂ ನೀವು ಸ್ಟೋರ್ ಮಾಡ್ಬೋದು. ಗಾಳಿ ಆಡ್ತಿರುತ್ತೆ, ಹೀಗಾಗಿ ನೆರಳು ಇರುತ್ತಲ್ಲ, 2 ಮಂತ್ಸ್ ವರೆಗೂ ಸ್ಟೋರ್ ಮಾಡಿ ಸರಿ. ಅದನ್ನು ನಿರ್ಮಾಣ ಮಾಡಲಿಕ್ಕೆ ನಿಮ್ಮ ಇಲಾಖೆ ವತಿಯಿಂದ ಶ್ರಮಿಕರು ಅಥವಾ ಲೇಬರ್ಸ್ ಬರ್ತಾರೋ ಅಥವಾ ರೈತರು ಅದನ್ನು ಸಿದ್ಧತೆ ಮಾಡ್ಕೋಬೇಕು? ಇಲ್ಲ, ರೈತರು ಅವ್ರ ಓನ್ ಖರ್ಚಲ್ಲಿ ಲೇಬರ್ಸ್ನ ತಗೊಂಡು ಮಟೀರಿಯಲ್ಸ್ ಎಲ್ಲ ಅವರೇ ತಗೊಂಡು ರೆಡಿ ಮಾಡ್ಕೋಬೇಕು. ಅದಾದ್ಮೇಲೆ ಫೈನಲ್ ಆದ್ಮೇಲೆ ನಾವು ಅಪ್ರೂವ್ ಮಾಡಿ ಅವ್ರಿಗೆ ಸಬ್ಸಿಡಿ ಕೊಡ್ತೀವಿ. ಸರಿ ಮೇಡಮ್, ಅಂದರೆ ಇದೇ ಥರ ಇರಬೇಕು, ಈ ಥರ ಹೈಟ್ ಇರಬೇಕು, ಈ ಥರ ಇರಬೇಕು, ನೆಲ ಇರಬೇಕು ಅಥವಾ ಅಡಿಗೆ ಪಾರ್ಟಿಕಲ್ ಇರಬೇಕು, ಈ ಥರ ಏನಾದರೂ ನಿಮ್ಮಲ್ಲಿ ಕಂಡೀಷನ್ಸ್ ಏನಾದರೂ ಇದೆಯಾ? 3 ಸ್ಟ್ರಕ್ಚರಲ್ಲಿ ಇದೆ. ಅಂದರೆ ಎಲ್ಲದಕ್ಕೂ ಮೆಶ್ ಬರುತ್ತೆ, ಕಂಪ್ಲೀಟ್ ಮೆಶ್ ಅಲ್ಲಿ 3 ಸ್ಟ್ರಕ್ಚರ್. ನಾನು ಒಂದು ಹೇಳ್ತೀನಿ, ನಾವು ಮಾಡಿಸಿರೋದು ಇಲ್ಲಿ 9 ಮೀಟರ್ 9.1 ಮೀಟರ್ ಉದ್ದ, ಒಂದು 3 ಮೀಟರ್ ಹಂಗೆ ಅಗಲ ಬರುತ್ತೆ. 2 ಫೀಟ್ ಬಿಟ್ಟು ನಿಮಗೆ ಮೆಶ್, ಚೈನ್ ಲಿಂಕ್ ಮೆಶ್ ಬರುತ್ತೆ, ಸ್ಯಾಂಗ್ಲರ್ಸ್ ಮೇಲೆ ಶೀಟ್ ಬರುತ್ತೆ. ಓಕೆ ಮ್ಯಾಮ್, ಫೋಟೋ ಶೇರ್ ಮಾಡ್ತೀನಿ. ಓಕೆ, ಶೀಟ್ ಅಂದರೆ ಜಂಕ್ ಶೀಟ್ ಥರ ಆ ಥರನೋ ಅಥವಾ ತಗಡಿಂದು ಕಬ್ಬಿಣ ತಗಡ್ದ? ಹಾಂ ಸರ್, AC ಶೀಟ್ಸ್ ಅಂತ ಬರುತ್ತಲ್ಲ. ಓಕೆ. ಈಗ ಒಂದು ವೇಳೆ ಈ ನಮ್ಮ ಅಗ್ರಿಬೊಮ್ಮನಹಳ್ಳಿ ತಾಲೂಕಿನ ರೈತರು ಈ ರೀತಿ ಈರುಳ್ಳಿ ಶೇಖರಣಾ ಘಟಕವನ್ನು ನಾವು ಮಾಡ್ಕೋಬೇಕು ಅನ್ನೋ ಆಸೆ ಇದ್ದವರು ನಿಮ್ಮನ್ನು ಸಂಪರ್ಕ ಮಾಡ್ಬೋದಾ? ಮಾಡ್ಬೋದು. ನಮ್ಮ ಇಲಾಖೆಗೆ ಬಂದರೆ ಅಂದರೆ ನೀವು ಅರ್ಜಿ ಕೊಟ್ಟರೆ ಈಗ ಮಾರ್ಚ್ ಎಂಡ್ ಕಂಪ್ಲೀಟ್ ಆಗುತ್ತೆ, ಮತ್ತೆ ಏಪ್ರಿಲ್ ನಂತರ ಮತ್ತೆ ಹೊಸ ಅರ್ಜಿ ಸ್ಟಾರ್ಟ್ ಆಗುತ್ತೆ. ಮಾಡ್ಕೊಳ್ಳೋಕೆ ಇಂಟ್ರೆಸ್ಟ್ ಇದ್ದವರು, ಈರುಳ್ಳಿ ಬೆಳೀತಿರೋರು ಅಥವಾ ಬೆಳೆಯೋಕೆ ಇಂಟ್ರೆಸ್ಟ್ ಇದ್ದವರು ಕೂಡ ಇದು ಮಾಡ್ಕೋಬೋದು. ಓಕೆ, ಅಂದರೆ ಇದಕ್ಕೆ ಡಾಕ್ಯುಮೆಂಟ್ಸ್ ಏನೇನು ಬೇಕು? ಪಾಣಿ, ಆಧಾರ್ ಕಾರ್ಡು ಮತ್ತೆ ಪಾಸ್ಬುಕ್ ಜೆರಾಕ್ಸ್ ಅವ್ರದ್ದು. ಅದೇ ಕೆಟಗರಿ ಬರ್ತಾರೆ ಅಂತಂದ್ರೆ ಕ್ಯಾಸ್ಟ್ ಇನ್ಕಮ್. ಓಕೆ ಮೇಡಮ್. 1 ಎಕರೆ ಮಿನಿಮಮ್ ಅವರು ಈರುಳ್ಳಿ ಬೆಳೆಗೆ ಇರಬೇಕು. ಅಂದರೆ ನೀರಾವರಿ ಈರುಳ್ಳಿನೂ ಇರಬೇಕು ಅಥವಾ ಮಳೆ ಆಶ್ರಿತ ಇರಬೇಕು? ನೀರಾವರಿ ಇದ್ರೆ ಚೆನ್ನಾಗಿ, ಮಳೆ ಆಶ್ರಿತವೂ ಕೊಡ್ತೀವಿ. ಓಕೆ ಮೇಡಮ್, ಓಕೆ. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು.